ಗೊತ್ತಾಗುತ್ತಲ್ಲ ಯಾರು ನೋಡ್ತಾರೆ ಅಂತ ಹೇಳಿ ಪ್ರೈವೇಟ್ ಇಟ್ಕೊಂಡಿದ್ವಾ? ಅದು ನಮ್ಮೂರನ್ನ ಯಾರನ್ನ ಫಾಲೋ ಬ್ಯಾಕ್ ಕೊಟ್ಟೇ ಇಲ್ಲ, ಎಲ್ಲ ಅವ್ರ ತವ್ರ ಮನೆಯವ್ರು ಮಾತ್ರ ಕೊಟ್ಕೊಂಡಿದ್ದೀರಿ. ಲಕ್ಷ್ಮಿದು ಅಕ್ಕ, ನಾನು ರೀಲ್ಸ್ ಮಾಡೋದು ನಮ್ಮ ಅತ್ತೆಗೆ ಗೊತ್ತಾಗ್ತಿದ್ರೆ ಹೋಗಿ ನಮ್ಮ ಗಂಡ ಎಲ್ಲ ಪ್ರತಿಯೊಬ್ಬರನ್ನು ತೋರಿಸ್ತಾರಕ್ಕ, ನೀನು ಹೋಗಿ ತೋರಿಸ್ತೀಯ. ಅದಕ್ಕೆ ನಾನು ರೀಲ್ಸ್ ಭಾಳ ಬಿಡೋದೇ ಇಲ್ಲ, ಪ್ರೈವೇಟ್ ಮಾಡ್ಕೊಂತೀನಿ. ನಾನು ತಗೊಂಡೋಗಾಗಲೇ ನಿಮ್ಮ ಅತ್ತೆಗೆ ನಿನ್ನೆ ರೀಲ್ಸ್ ತೋರಿಸ್ತೆ ಕಣೆ, ನೀನು ನಿನ್ನ ಗಂಡ ಮಾಡಿರೋದೆಲ್ಲನೂ. ಹೌದು ಕಣೆ ಬಾನು, ಹೆಂಗೆ ನಾವು ಕಳ್ರು ನೀವು. ಏನೇ ಭಾಗ್ಯ, ನಿಮ್ಮ ಅತ್ತೆ ಕೈಲಿ ಫೋನ್ ಕೊಟ್ಬಿಟ್ಟಿದ್ಯಾ? ರೀಲ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ ಏನೋ. ನಮ್ಮತ್ತೆ ಹೇಳಿದ್ದಾರೆ, ಅವ್ರು ಆಗ್ಲೇ ಫೋನ್ ತಗೊಂಡು ಅವ್ರ ಮಗಳನ್ನ ಫೋನ್ ಮಾಡಿದ್ರು, ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರಲ್ಲಿ. ನೀನಲ್ಲ ಕರಿಮಣಿ ಮಾಲೀಕ, ನೀನಲ್ಲ ಕರಿಮಣಿ ಮಾಲೀಕ, ನೀನಲ್ಲ ಮೊಯ 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 ಮೊಯ. ಇದೇನಪ್ಪ ನನ್ನ ನೋಡ್ತಿರೋದು ನಿಜಾನ? ಹೌದು ಭಾಗ್ಯ ಅಕ್ಕ, ನಿಮ್ಮ ಅತ್ತೆ ರೀಲ್ಸ್ ಮಾಡ್ತಾ ಇದೆ, ನೋಡಿ ನೋಡಿ ತುಂಬಾ ಬಹಳ ಚೆನ್ನಾಗಿದೆ. ಬಾಕಿ ಬಂದಾಳ? ಏನಮ್ಮ ಭಾಗ್ಯ ಇಲ್ಲಿ ತನಕ ಹುಡುಕೊಂಡು ಬಂದ್ಬಿಟ್ಟಿದ್ಯಾ? ನನ್ನ ಮಗಳು ಸುಧಾ ಫೋನ್ ಮಾಡಿದ್ಲಲ್ಲ, ಮಾತಾಡ್ತಿದ್ದಲ್ಲ, ಇಲ್ಲಿ ತನಕ ಹುಡುಕ ಬರುವಂತದ್ದು ಏನು ಅವಶ್ಯಕತೆ ಇತ್ತು? ನನ್ನ ಮನೆಗೆ ಬಂದು ಮಾತಾಡ್ತಿದ್ನಲ್ಲ, ಏನು ಹೇಳ್ತಿದ್ಲು ಏನು ಬಿಡ್ತಿದ್ಲು ಅಂತೇಳಿ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಂತಿದ್ಯಾ ನೀನು? ಹೌದತ್ತೆ, ಫೋನ್ ಇಟ್ಕೊಂಡು ನೀವು ಮಾತಾಡ್ತಿದ್ರಲ್ಲ, ಚೆನ್ನಾಗಿ ಕೇಳಿಸ್ಕೊಂಡೆ, ಯಾವ ತರ ಕುಣಿತಿದ್ರಿ, ಯಾವ ತರ ಡ್ಯಾನ್ಸ್ ಮಾಡ್ತಿದ್ರಿ ಅಂತೇಳಿ. ನಾನಂತೂ ಒಂದು ದಿನ ನನ್ನ ಕೈಯಲ್ಲಿ ಫೋನ್ ಇದ್ರೆ ಒಂದು ದಿನ ನಾನು ರೀಲ್ಸ್ ಮಾಡಿಲ್ಲ, ಇವರಿಬ್ರು ತರ ನಾನು ಯಾವತ್ತೂ ಮಾಡೇ ಇಲ್ಲ. ಅದ್ರಲ್ಲಿ ನೀನು ಈ ತರ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ಅತ್ತೆ ಸುಮ್ಮನೆ. ಏನೇ ಬಗ್ಗೆ ನಮ್ಮಿಬ್ರು ತರ ಅಂತ ಹೇಳ್ತೀಯ? ಬೈಕಾದ್ರೆ ನಿಮ್ಮ ಮತ್ತೆ ಬೈಕ್, ನೀನು ಮಾಡು ಫೋನ್ ಇರೋದೇನಕ್ಕೆ? ರೀಲ್ಸ್ ಮಾಡಬೇಕು, ಈಗಿನ ಕಾಲದಲ್ಲಿ ಜನರೇಷನ್ಗೆ ಚೇಂಜ್ ಆಗಿಲ್ಲ ಅಂದ್ರೆ ಹೆಂಗೆ ನೀನು? ಎದಕ್ಕೆ ನೀನು ನಾಟಕ ಮಾಡ್ತೀನಿ? ನೀನು ನನ್ನ ಹತ್ರ ನಿಮ್ಗೆ ಹೇಳ್ತಿ ಇವರಿಬ್ರು ತರ ಅಂತ ಹೇಳಿ. ಅಯ್ಯೋ ಲಕ್ಷ್ಮಿ, ನಾನೇನು ಬಾಯ್ ತಪ್ಪಂದೆ ಕಣೆ, ನೀನೇನೆ ಅದನ್ನೇ ಸೀರಿಯಸ್ ಆಗಿ ತಗೊಂಡಿದ್ಯಾ? ಬಾಯ್ ತಪ್ಪುತ್ತೆ ಎಲ್ಲಿ ಬಿಲ್ದಾರ ನಾವೇ ಕಣೆ, ಯಾವತ್ತಿದ್ರೂ ತಪ್ಪುತ್ತೆ. ನೆಟ್ವರ್ಕ್ ಮಾತಾಡೋದು ಕಲ್ತ್ಕೊಳ್ಳಿ ಫಸ್ಟ್. ನೀವು ಈ ತರ ಮಾತಾಡಿದ್ದು ನನಗಂತೂ ಒಂದು ಚೂರು ಇಷ್ಟ ಆಗಿಲ್ಲ ಅಕ್ಕ. ಬಾನು ಬಾಯಿ ತಪ್ಪು ಮಾತಾಡ್ದೆ ಅಂತ ಹೇಳಿಲ್ಲೇನೆ, ನೀವೆದಕ್ಕೆ ಇಬ್ರು ಈ ತರ ನೋಡಿ ಈ ತರ ಗುರಾಯಿಸ್ತಿದ್ರಾ? ನಾನೇನು ಅಂತದ್ ಹೇಳಿಲ್ಲ ಕಣ್ರಿ. ಅದೇ ಕಣೆ, ಬಾಯಿ ಅಪ್ಪಿ ತಪ್ಪಿ ನಮ್ಮ ಬಗ್ಗೆ ನೀನು ಎದಕ್ಕೆ ಮಾತಾಡ್ತೀಯಾ? ನಿಮ್ಮ ಮತ್ತೆ ತರ ರೀಲ್ಸ್ ಮಾಡ್ತಿರೋದು, ನಿಮ್ಮ ಮತ್ತೆ ಬೈ ನನಗೆ ಎದಕ್ಕೆ ಬೈತೀಯ ನೀನು? ಈ ಜಗಳ ನೋಡೋಕೆ ಬಾಯ್ ಚಲೋ ಐತಿ. ನಾನ್ ಜಗಳ ಮಾಡ್ತಾಳೆ, ನನ್ನ ಸೊಸೆ ನನ್ನ ಜೊತೆ ಜಗಳ ಮಾಡ್ತಾಳೆ ಅನ್ಕೊಂಡೆ, ಆದ್ರೆ ಲಕ್ಷ್ಮಿ ಬಾನು ಇರಕ್ಕೆ ಅವರಿಬ್ರ ಜೊತೆ ಜಗಳ ಮಾಡ್ತಿದ್ದಾರೆ. ಲಕ್ಷ್ಮಿ ಬಾನು ಅಲ್ದಾರು ಬಾಳ್ ಮಾತಾಡ್ತೀರಾ ಕಡೆ, ನೀವಿಬ್ರು ರೀಲ್ಸ್ ಮಾಡ್ತೀರಾ ತಾನೆ, ಅದಕ್ಕೆ ಹೇಳಿದ್ದು. ನೀವಿಬ್ರು ರೀಲ್ಸ್ ಮಾಡ್ತೀರಾ, ನನ್ನ ಕೈಯಾಗ ಅಷ್ಟು ದಿನ ಫೋನ್ ಇರುತ್ತೆ, ನಾನು ಒಂದು ದಿನ ರೀಲ್ಸ್ ಮಾಡಿಲ್ಲ ಗೊತ್ತಾ, ಅದಕ್ಕೆ ನಾನು ಹೇಳಿದ್ದು. ನೀನ್ ಯಾರ ಮಾಡಿ ಮಾಡ್ಬಿಡ ಅಂತ ಹೇಳಿದ್ದು, ಮಾಡ್ಕೊಬೇಕು ನೀನು. ನಿನ್ ಕೈಯಾಗ ಫೋನ್ ಐತೆ, ನೀನ್ ಮಾಡಿಲ್ಲ ಅಂತಂದ್ರೆ ನಿಂತರ ಎಲ್ಲರೂ ಇರಕ್ಕಾಗಲ್ಲ. ಫೋನ್ ಇದ್ಮೇಲೆ ಪ್ರತಿಯೊಬ್ಬರು ರೀಲ್ಸ್ ಮಾಡ್ತಾರ, ಮಾಡಲೇಬೇಕು. ಈಗಿನ ಕಾಲದಾಗ ರೀಲ್ಸ್ ಮಾಡಿಲ್ಲ ಅಂದ್ರೆ ಹೆಂಗ? ಭಾಗ್ಯದು ಅಕ್ಕ, ಆದ್ರೆ ನೀವು ಈ ತರ ಹೇಳ್ಬಾರ್ದಿತ್ತು ಭಾಗ್ಯದು ಅಕ್ಕ. ಲಕ್ಷ್ಮಿದು ಅಕ್ಕ, ನಾವು ರೀಲ್ಸ್ ಮಾಡ್ತೀವಿ ಅಂದ್ರೆ ಈಗ ನಿಮ್ಮ ಮತ್ತೆ ಮಾಡ್ತಿಲ್ಲ ರೀಲ್ಸ್. ಈ ಬಗ್ಗೆ ನಾನು ನನ್ನ ಸೊಸೆಯಿಂದ ನೇಗ ತಪ್ಪಿಸ್ಕೊಂಡು ಕೂತಿದ್ದೆ, ಇವಳಿಂದಾಗಿ ನಾನು ತಿರ್ಗಾ ಸಿಗಾಕೊಳ್ಳಂಗಾಯ್ತು. ಬಂದ್ರೆ ನೀವಿಬ್ರು ಫಸ್ಟ್ ಇತ್ತಾಗೆ ನಮ್ಮ ಮತ್ತೆ ನಾನು ವಿಚಾರಿಸ್ಕೊಂತೀನಿ, ಅವರಿಂದಾಗೆ ನಮಗೆಲ್ಲ ಜಗಳ ಇಟ್ಕೊಂಡಿರೋದು. ಅತ್ತೆ ಏನ್ ಮಾಡ್ತೀರಿ ನೀವು ಇಷ್ಟೊತ್ತು? ಏನಮ್ಮ ನಿನ್ನ ಹತ್ರ ಫೋನ್ ಇಸ್ಕೊಂಡಿದ್ದಾನೆ ಬಂದಿದ್ದು, ಸುಧಾ ಫೋನ್ ಮಾಡೋಳೆ ಮಾತಾಡ್ತಿದ್ದೀನಿ ಅಂತೇಳಿ. ನೀನೇನಮ್ಮ ಈ ತರ ವ್ಯಕ್ತಿಯ? ಹೌದೌದು, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರಿ ಅಂತೇಳಿ ನಾನು, ಈ ಲಕ್ಷ್ಮಿ, ಈ ಬಕೆಟ್ ಬಾನು ಎಲ್ಲರೂ ನೋಡಿದೀವಿ. ಅತ್ತೆ ಮನೆಗೆ ಬನ್ನಿ ಇವತ್ತು, ಮಾವಂಗೆ ಹೇಳಿ ಸರಿಯಾಗಿದೆ ನಿಮ್ಗೆ. ಭಾಗ್ಯ, ನಿಮ್ಮ ಮಾವಂಗೆ ಹೇಳ್ತೀಯಾ? ಹತ್ರ ಎಲ್ಲ ಹೇಳ್ಬಾರ್ದಮ್ಮ. ಫಸ್ಟ್ ನಾನು ಫೋನ್ ಕೊಡಿ ಅತ್ತೆ, ಹಿಂದೆ ಅವಸ್ಕೊಂಡಿರೋದು ತಗೊಳಮ್ಮ. ಇನ್ನೊಂದ್ಸಾರಿ ಅವ್ರು ಇವ್ರು ಮಾಡೋರೆ ಅಂತ ಫೋನ್ ಇಸ್ಕೊಂಬನ್ನಿ, ನಿಮ್ಗೆ ಐತೆ ಆಮೇಲೆ. ನೋಡಿದ್ರೆ ವೀಕ್ಷಕರೇ, ನಮ್ಮ ಗುಂಡದು